ಒಪ್ಕೊಂಡಿದೆ. ಹೆಂಗೆ ಒಪ್ಕೊಂಡಿದೆ ಅಂತ ನೋಡೋದಾದ್ರೆ ಪ್ರತಿ ಟನ್ನಿಗೆ ಈಗ 3,300 ರೂಪಾಯಿ ಬೆಂಬಲ ಬೆಲೆಯನ್ನ ನೀಡಿದೆ. ಅಂದ್ರೆ 3,500 ರೂಪಾಯಿ ಕೇಳಿದ್ರೆ ಈಗ 3,300 ರೂಪಾಯಿಗೆ ಸರ್ಕಾರ ಒಪ್ಕೊಂಡಿರುವಂತದ್ದು. ಆಗಸ್ಟ್ ಬಳಿಕ ತೀರ್ಮಾನ ಮಾಡ್ತೀವಿ ಅಲ್ಲಿವರೆಗೂ ಇಲ್ಲ. ಆಗಸ್ಟ್ ಅಂತಂದ್ರೆ ಮುಂದಿನ ವರ್ಷ ತೀರ್ಮಾನ ಆಗುತ್ತೆ. 3,200 ಪ್ಲಸ್ 50 ಅಂದ್ರೆ 3 ಸಲ ಹಣ ಕೊಡ್ತೀವಿ. ಸಮಿತಿ ರಚನೆಯ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅಧಿವೇಶನದ ಒಳಗೆ ನಿರ್ಧಾರವನ್ನ ಮಾಡ್ತೀವಿ, ಅಲ್ಲಿವರೆಗೂ ಕೂಡ ಎಲ್ಲರೂ ಸೈಲೆಂಟ್ ಆಗಿರ್ಬೇಕು. ಸುಮ್ಮನೆ ಈಗ ರಂಪ್ ರಾಮಾಯಣ ಮಾಡಿ ಬೀದಿಗೆ ಬಂದು ಗಿರಾಟ ಮಾಡಿದ್ರಿ ಅಂತಂದ್ರೆ ಕೊಟ್ಟಿರೋ ಚಾನ್ಸ್ ಕೂಡ ಕಳೆದು ಬಿಡ್ತೀವಿ ಅನ್ನೋ ರೀತಿಯಲ್ಲಿ ವಾರ್ನಿಂಗ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಕಚೇರಿ ನಿರ್ಮಾಣದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಏನು ಆಯುಕ್ತರ ಕಚೇರಿ ನಿರ್ಮಾಣ ಮಾಡಬೇಕು ಅಂತ ಕೇಳಿದ್ರಲ್ಲ, ಓಕೆ ಕಾಲಾವಕಾಶ ಕೊಡಿ, ಕಚೇರಿ ನಿರ್ಮಾಣ ಮಾಡಿಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ರೈತರಿಗೂ ಕೂಡ ಒಂದು ಸ್ವಲ್ಪ ಇಲ್ಲ ಒಂದು ಕಡೆ ಹೋಪ್ ಇದೆ. ನೋಡೋಣ ಏನಾಗುತ್ತೆ ಏನು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಸಿದ್ದರಾಮಯ್ಯನವರು ಒಂದು ಉತ್ತಮ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಬ್ಯಾಲೆನ್ಸ್ಡ್ ಆಗಿ ನಿನ್ನೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಇನ್ನು ಸಿಎಂ ಸಭೆಯಲ್ಲಿ ಚೌಕಾಸಿ ಆಯ್ತಾ, ಕಾರ್ಖಾನೆ ಮಾಲೀಕರು ಏನಂದ್ರು ಅಂತಾನೂ ನೋಡ್ಬೇಕಾಗುತ್ತೆ. ನೋಡಿ, 5 ವರ್ಷಗಳಿಂದ MSP ಹೆಚ್ಚು ಮಾಡಿಲ್ಲ, 5 ವರ್ಷಗಳಿಂದಲೂ ಕೂಡ MSP ಯನ್ನು ಹೆಚ್ಚು ಮಾಡಿಲ್ಲ. ಸೊ ಹಾಗಾಗಿ MSP ಹೆಚ್ಚು ಮಾಡಿ ಅಂತ ಕೇಳ್ತಿದ್ದಾರೆ. 4 ವರ್ಷದಿಂದ ಎಥೆನಾಲ್ ದರ ಕೂಡ ಹೆಚ್ಚಿಸಿಲ್ಲ. 4 ವರ್ಷಗಳಾದರೂ ಕೂಡ ಎಥೆನಾಲ್ ದರವನ್ನ ಕೇಂದ್ರ ಹೆಚ್ಚಿಗೆ ಮಾಡಿಲ್ಲ. ನಾವು ಅದನ್ನ ಹೆಚ್ಚಿಗೆ ಮಾಡಿ ಅಂತ ಕೇಳ್ತಾ ಇದ್ದೀವಿ. ದರ ಹೆಚ್ಚಳ ಮಾಡದ ಕಾರಣಕ್ಕೆ ಸಮಸ್ಯೆ ಆಗ್ತಾ ಇದೆ. ಯಾಕೆ ಇದನ್ನ ಪರಿಗಣನೆ ಮಾಡ್ತಾ ಇಲ್ಲ? ಮಹಾರಾಷ್ಟ್ರದಲ್ಲಿ ಇಳುವರಿ ಪ್ರಮಾಣ 14% ಅಷ್ಟಿದೆ. ಇಲ್ಲಿ ಕಡಿಮೆ, ಅದೇ ದರ ಕೊಡೋದಕ್ಕಾಗುವುದಿಲ್ಲ. ಇಲ್ಲಿ ಮಹಾರಾಷ್ಟ್ರ ಮುಖ್ಯವಾಗಿ ಹೆಂಗೆ ಅಂತಂದ್ರೆ ಒಂದು ಲೆವೆಲ್ ಅಲ್ಲಿದೆ, ಒಂದು ಪೀಕ್ ಅಲ್ಲಿದೆ. ಎಲ್ಲರೂ ಕೂಡ ಮಹಾರಾಷ್ಟ್ರಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ಕೊಡ್ತಿದ್ದಾರೆ, ಆದ್ಯತೆಯನ್ನ ಕೊಡ್ತಿದ್ದಾರೆ. ಯಾಕಷ್ಟು ಆದ್ಯತೆ ಮಹಾರಾಷ್ಟ್ರಕ್ಕೆ, ಕರ್ನಾಟಕಕ್ಕೆ ಯಾಕಷ್ಟು ಆದ್ಯತೆ ಇಲ್ಲ? ಸಕ್ಕರೆ ಎಥೆನಾಲ್ ಉತ್ಪಾದನೆಗೆ ನಿಯಂತ್ರಣ ಹಾಕಿದ್ದಾರೆ. ಕೇಂದ್ರದ ನೀತಿಗಳಿಂದಾಗಿ ನಮಗೆ ತುಂಬಾ ಅಂದ್ರೆ ತುಂಬಾ ನಷ್ಟ ಆಗ್ತಾ ಇದೆ ಅಂತಲೂ ಕೂಡ ರೈತರು ತಮ್ಮ ಅಳಲನ್ನ ತೊಡ್ಕೊಳ್ತಾ ಇದ್ದಾರೆ. ಆದ್ರೆ ಉತ್ತರ ಭಾರತದ ಕಾರ್ಖಾನೆಗಳಿಗೆ ಲಾಭ ಆಗ್ತಾ ಇದೆ, ನಮಗೆ ಯಾವುದೇ ರೀತಿಯಾದಂತಹ ಲಾಭ ಆಗ್ತಾ ಇಲ್ಲ. ಆದ್ರೆ ಉತ್ತರ ಭಾರತದ ಕಾರ್ಖಾನೆಗಳಿಗೆ ಲಾಭ ಆಗ್ತಾ ಇದೆ. ಇದನ್ನ ಹೇಗಾದ್ರೂ ಮಾಡಿ ತಪ್ಪಿಸಿ. ಆದ್ರೆ ಇದನ್ನ ಸರಿಪಡಿಸೋದಕ್ಕೆ ಕೇಂದ್ರಕ್ಕೆ ರಾಜ್ಯ ಪತ್ರವನ್ನ ಬರಿಬೇಕು. ಆದ್ರೆ ಇದ್ರ ಬಗ್ಗೆ ಏನ್ ಪತ್ರ ಏನು ಬರಿತಾ ಇಲ್ಲ. ರಾಜ್ಯ ನಾಯಕರು ಯಾವುದೇ ರೀತಿಯಾದಂತಹ ಪತ್ರಗಳನ್ನ ಬರಿತಾ ಇಲ್ಲ, ಸುಮ್ಮನೆ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ವಿದ್ಯುತ್ ಖರೀದಿ ದರವನ್ನು ಕೂಡ ರಾಜ್ಯ ಸರ್ಕಾರ ಹೆಚ್ಚಿಸಬೇಕಾಗಿದೆ. ಇಲ್ಲದೆ ಇದ್ರೆ ಕಾರ್ಖಾನೆಗಳನ್ನ ಬಿಟ್ಕೊಡ್ತೀವಿ, ಸರ್ಕಾರನ ನಡೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಇಷ್ಟು ದಿನ ಏನು ಇರ್ಲಿಲ್ಲ ಪ್ರಾಬ್ಲಮ್, ಆರಾಮಾಗಿ ಲಾಭ ತಗೊಳ್ತಾ ಇದ್ರು. ಈಗ ಕಾರ್ಖಾನೆಗಳನ್ನ ಬಿಟ್ಕೊಟ್ಬಿಡ್ತೀವಿ, 50 ರೂಪಾಯಿ ಜಾಸ್ತಿ ಮಾಡಿದ್ರೆ ಕಾರ್ಖಾನೆಗಳನ್ನ ಫ್ಯಾಕ್ಟ್ರಿಗಳನ್ನ ಬಿಟ್ಕೊಟ್ಬಿಡ್ತೀವಿ, ನೀವೇ ನಡೆಸ್ಕೊಳ್ಳಿ, ನಮ್ಗೇನಾಗಬೇಕು, ಸರ್ಕಾರದ ಅಧೀನದಲ್ಲೇ ಇರಲಿ ಅಂತ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹೇಳ್ತಿದ್ದಾರೆ. ಸೊ ತುಂಬಾ ನಷ್ಟ ಆಗ್ತಾ ಇದೆಯಂತೆ ಅವರಿಗೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ನಡ್ಸಕ್ಕಾಗಿಲ್ಲ ಅಂತಂದ್ರೆ ಕೈ ಬಿಟ್ಬಿಡಿ ಅಂತಾನು ಕೂಡ ಹೇಳ್ಬಿಟ್ಟಿದ್ದಾರೆ. ಇನ್ನು ಸಿಎಂ ಸಭೆಯಲ್ಲಿ ಚೌಕಾಸಿ ಆಗಿದೆ, ಹಾಗಾಗಿ ಚೌಕಾಸಿ ಸಿದ್ದರಾಮಯ್ಯ ಅಂತ ಹೇಳ್ತಿದ್ದಾರಂತೆ. ನೋಡಿ, MSP ಎಥೆನಾಲ್ ಬೆಲೆ ಹೆಚ್ಚಿಸಿ ಅಂತ ಕೇಂದ್ರವನ್ನ ಕೇಳಿದ್ರ ಇಲ್ವಾ, ಅದು ಪ್ರಶ್ನೆ. ನಷ್ಟದಲ್ಲಿದ್ರೆ ಹೀಗೆ 1ರಿಂದ 2-3 ಕಾರ್ಖಾನೆ ಮಾಡ್ತಿದ್ರಿ, ನಷ್ಟದಲ್ಲಿ ಇದ್ದಿದ್ರೆ ಹೆಂಗಪ್ಪ 1ರಿಂದ 2-3 ಕಾರ್ಖಾನೆಗಳನ್ನ ಮಾಡ್ತಾ ಇದ್ರಿ. ನೋಡಿ, ಬರೋಬ್ಬರಿ 36 ಕಾರ್ಖಾನೆಗಳಿದೆ ನಮ್ಮ ಕರ್ನಾಟಕದಲ್ಲಿ, ಸಕ್ಕರೆ ಕಾರ್ಖಾನೆಗಳು. ಒಬ್ಬೊಬ್ಬರ ಹೆಸರಲ್ಲೇ 2-3 ಕಾರ್ಖಾನೆಗಳಿದೆ. ನಷ್ಟ ಆಗಿದ್ರೆ ಮಾಡ್ತಾ ಇದ್ರೆ ಅವರು, ಲಾಭ ಇರೋದಕ್ಕೆ ತಾನೇ ಮಾಡ್ತಾ ಇರೋದು. ಲಾಭ ಇಲ್ಲದೆ ಯಾರು ಕಾರ್ಖಾನೆಗಳನ್ನ ಮಾಡ್ತಾರೆ? ಶುಗರ್ ಫ್ಯಾಕ್ಟ್ರಿಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ದೊಡ್ಡ ದೊಡ್ಡ ಉದ್ಯಮಗಳಲ್ಲೇ. ಅದರಲ್ಲೂ ಮುಖ್ಯವಾಗಿ ಸಚಿವರೇ 1, 2, 3 ಫ್ಯಾಕ್ಟ್ರಿಗಳನ್ನ ತಮ್ಮ ತೆಕ್ಕೆಯಲ್ಲಿ ಇಟ್ಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಜಾರಕಿಹೊಳಿ ಫ್ಯಾಮಿಲಿ ಅಂತೂ 4ರಿಂದ 5 ಫ್ಯಾಕ್ಟ್ರಿಗಳನ್ನ ಇಟ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಫ್ಯಾಮಿಲಿನೇ 4-5 ಫ್ಯಾಕ್ಟ್ರಿಗಳನ್ನ ಇಟ್ಕೊಂಡಿದ್ದಾರೆ. ನಷ್ಟ ಆಗಿದ್ರೆ ಇಟ್ಕೋತಾ ಇದ್ರಾ? ಸಾಧ್ಯನೇ ಇಲ್ಲ. ಇದೆಲ್ಲ ಹೇಳೋದಕ್ಕೆ ಹೋಗಬೇಡಿ, ನನಗೆಲ್ಲ ಗೊತ್ತಿದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸುಮ್ಮನೆ ಈ ತರ ಎಲ್ಲ ಊಹಾಪೋಹದ ಮಾತುಗಳನ್ನ, ಅಥವಾ ನಮಗೆ ಲಾಭ ಇಲ್ಲ ಬರೀ ನಷ್ಟನೇ ಇದೆ ಅಂತ ಹೇಳಿದ್ರೆ ನಾನು ನಂಬೋದಕ್ಕೆ ಹೋಗೋದಿಲ್ಲ. ನಷ್ಟದಲ್ಲಿದ್ರೆ ಯಾಕ್ರಿ 2-3 ಕಾರ್ಖಾನೆ ಮಾಡ್ಕೊಳ್ತಾ ಇದ್ರಿ? ಅದನ್ನ ಕೈ ಬಿಟ್ಟು ಅಥವಾ ಅದನ್ನ ಯಾರಿಗೋ ಮಾರಿ ಬೇರೆ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರಿ, ಲಾಭ ಇರೋದಕ್ಕೆ ತಾನೇ ಇಟ್ಕೊಂಡಿದ್ದೀರಿ. ಇದೆಲ್ಲ ನನ್ನ ಹತ್ರ ಹೇಳೋದಕ್ಕೆ ಹೋಗಬೇಡಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾವು ರೈತರ ಪರವಾಗಿ ನಿಲ್ತೀವಿ, ನೀವು ಸಿದ್ಧರಾಗಿರಬೇಕು. ಕೇಂದ್ರ ಸರ್ಕಾರದ ಜೊತೆ ನೀವು ಮಾತಾಡೋಣ, ಎಲ್ಲರೂ ಕೂಡ ಕೈ ಜೋಡಿಸಲೇಬೇಕು, ಕೈ ಜೋಡಿಸ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಪಾಪ ರಾಜ್ಯದ ರೈತರ ಪರವಾಗಿನೇ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಅಹಿಂದ ನಾಯಕರಿಗೆ ಈಗ ಎಲ್ಲೆಲ್ಲೂ ಕೂಡ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಕಾರ್ಖಾನೆಗಳಿಂದ ಖರೀದಿಸುವ ವಿದ್ಯುತ್ ದರ ಕೂಡ ಹೆಚ್ಚಿಸಬೇಕಾಗುತ್ತೆ, ನಿಮ್ಮ ಕಡೆಯಿಂದ 50 ರೂಪಾಯಿ ರೈತರಿಗೆ ಕೊಡಬೇಕು ಅಷ್ಟೇ ಅಂತ ಸಿದ್ದರಾಮಯ್ಯನವರು ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ. ನೀವು ಯೋಚನೆ ಮಾಡ್ತೀವಿ ಅದೆಲ್ಲ ಇಲ್ಲ, ನಿಮ್ಮ ಕಡೆಯಿಂದ 50 ರೂಪಾಯಿ ಕೊಡಿ, ನಮ್ಮ ಕಡೆಯಿಂದ ನಾವು ರಾಜ್ಯ ಸರ್ಕಾರದಿಂದ 50 ರೂಪಾಯಿ ಬಿಡುಗಡೆ ಮಾಡ್ತೀವಿ. ಇಷ್ಟು ಕೊಡಲಿಲ್ಲ ಅಂತಂದ್ರೆ ರೈತರು ಅವರ ಕಿಚ್ಚನ್ನ ಹೆಚ್ಚಿಸ್ತಾನೆ ಇರ್ತಾರೆ. ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ರಾಜ್ಯ ಹೆದ್ದಾರಿಗಳನ್ನ ತಡೀತಾರೆ, ಅಲ್ಲಿ ಸಮಸ್ಯೆ ಆಗುತ್ತೆ.
ಇದೆಲ್ಲವನ್ನ ನಾವು ನಿಭಾಯಿಸಬೇಕು ಅಥವಾ ಇದನ್ನ ಇಲ್ಲಿಗೆ ಕಟಾವು ಮಾಡಬೇಕು ಅಥವಾ ಈ ಸಮಸ್ಯೆಯನ್ನ ಇಲ್ಲಿಗೆ ಶಮನ ಮಾಡಬೇಕು ಅಂತಂದ್ರೆ ವಿ ಶುಡ್ ಫಾಲೋ ದಿಸ್ ರೂಲ್ಸ್ ಅಂತ ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ನಾಯಕರು ಕೂಡ, ಅದರಲ್ಲೂ ಮುಖ್ಯವಾಗಿ ಸಕ್ಕರೆ ಕಾರ್ಖಾನೆಯೆಲ್ಲ ಇರುವಂತಹ ಮಾಲೀಕರೇನಿದಾರಲ್ಲ, ಒಂದು ಕಡೆ ನಿರಾಸೆಯಿಂದಾನೆ ಓಕೆ ಇನ್ನೇನು ಮಾಡೋದು, 50 ರೂಪಾಯಿ ಕೊಡಂಗಿದ್ರೆ ಕೊಡಿ, ಅದಕ್ಕೂ ಮೇಲೆ ಏನಾದರೂ ಜಾಸ್ತಿ ಮಾಡ್ತೀರಾ ಅಥವಾ ಜಾಸ್ತಿ ಮಾಡುವಂಥ ಆಲೋಚನೆ ಏನಾದರೂ ಇತ್ತು ಅಂತಂದರೆ ನಮ್ಮ ಫ್ಯಾಕ್ಟ್ರಿಗಳನ್ನು ನಿಮಗೆ ಕೊಟ್ಬಿಡ್ತೀವಿ ಸರ್, ನೀವೇ ನಡ್ಸ್ಕೊಂಡು ಹೋಗ್ಬಿಡಿ, ನಮಗೇನು ಬೇಡ, ನಮ್ಗೆ ಇದರಿಂದ ಏನು 1 ರೂಪಾಯಿ ಲಾಭ ಇಲ್ಲ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಹಾಗೆ ಹೇಳಿದ್ದಾರೆ. ಆಗುತ್ತಾ ನಡೆಸಿ, ಇಲ್ಲ ಅಂತಂದರೆ ಕೈ ಬಿಟ್ಟು ಮನೆಗೆ ಹೋಗಿ, ನಾವು ನಡೆಸ್ಕೊಳ್ಳೋದು ನಮಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಸರ್ಕಾರದ ಅಧೀನದಲ್ಲಿ ಒಂದು ಫ್ಯಾಕ್ಟ್ರಿ ಇದೆಯಂತೆ. ಸೊ ಹಾಗಾಗಿ ಇನ್ನು ಉಳಿದಂತಹ ಫ್ಯಾಕ್ಟ್ರಿಗಳಿಗೆ ಮಾಲೀಕರು ಏನು ತಕರಾರನ್ನು ಎತ್ತುತ್ತಾ ಇದ್ದಾರೆ. ನಾವು ಮಾಡಿರೋದು ಫ್ಯಾಕ್ಟ್ರಿ, ನಮಗೆ ಗೊತ್ತಿದೆ ಕಷ್ಟ ಎಷ್ಟಿದೆ ಅಂತ, ನೀವು ಸುಮ್ಮನೆ ಕೂತ್ಕೊಂಡು 50 ರೂಪಾಯಿ ಜಾಸ್ತಿ ಮಾಡಿ ಅಂದರೆ ಭಾಳ ಕಷ್ಟ ಆಗುತ್ತೆ ಸರ್, ಏನೋ ನೋಡೋಣ, ಸದ್ಯಕ್ಕಂತೂ ಈಗಲೇ ಅದನ್ನು ಆಜ್ಞೆ ಪಾಲಿಸಬೇಡಿ, ಮುಂದಿನ ಆಗಸ್ಟ್ವರೆಗೂ ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ಸದ್ಯಕ್ಕೆ ಇದು ಜಾರಿಯಲ್ಲಿದೆ. ಆ್ಯಕ್ಚುಲಿ ಹೇಳಬೇಕಂತಂದ್ರೆ 3,300 ರೂಪಾಯಿ ಸದ್ಯಕ್ಕೆ ರೈತರ ತೆಕ್ಕೆಗೆ ಹೋಗ್ತಾ ಇದೆ. ಅವರು ಬೆಳೆದಿರುವಂಥ ಬೆಳೆಗೆ ಬೆಂಬಲ ಬೆಲೆ ಸಿಕ್ಕಿದೆ ಅಂತಲೂ ಕೂಡ ಈಗಾಗಲೇ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಕೂಡ ನಡೀತಾ ಇರುವಂಥದ್ದು. ಇನ್ನು ನೋಡಿ, ಸರ್ಕಾರದ ಭರವಸೆಯನ್ನು ಹಾಗಾದರೆ ಈಸಿಯಾಗಿ ನಂಬಬಹುದಾ? ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನಿಗದಿ ಮಾಡಿದ್ದಾರೆ. ಕಾರ್ಖಾನೆಗಳಿಂದ 3,250 ರೂಪಾಯಿ ಇದೆ. ಸರ್ಕಾರದಿಂದ ಹೆಚ್ಚುವರಿ 50 ರೂಪಾಯಿಯನ್ನು ನೀಡಲಾಗ್ತಾ ಇದೆ. ಕಟಾವು ಸಾಗಣೆ ವೆಚ್ಚ ಹೊರತುಪಡಿಸಿ ಅವುಗಳನ್ನು ಬಿಟ್ಟು 3,300 ರೂಪಾಯಿ ಸಿಗ್ತಾ ಇರುವಂಥದ್ದು. ಓಕೆ, ಇದು ಬಹಳ ಖುಷಿ. ಆ್ಯಕ್ಚುಲಿ ಇದನ್ನ ಕೇಳಿದ್ರು ರೈತರು, ನಮಗೆ ಕಟಾವಿಂದು ಸಾಗಣೆ ವೆಚ್ಚ ಇದನ್ನ ಇನ್ಕ್ಲೂಡ್ ಮಾಡಿ ನಮಗೆ ಹಣವನ್ನು ಕೊಡ್ತಾ ಇದ್ದಾರೆ, ಅದನ್ನ ಹೊರತುಪಡಿಸಿ ನಮಗೆ ಕೊಡಿ ಅಂತ ಕೇಳಿದ್ರು. ಅದಕ್ಕೂ ಕೂಡ ಓಕೆ ಅಂತ ಗ್ರೀನ್ ಸಿಗ್ನಲ್ನ ಕೊಟ್ಟಿದೆ ರಾಜ್ಯ ಸರ್ಕಾರ. ಒಂದೇ ಕಂತಲ್ಲಿ 3,200 ರೂಪಾಯಿ ಕೊಡಬೇಕು. ಸುಮ್ಮನೆ ಈಗ ಇನ್ಸ್ಟಾಲ್ಮೆಂಟಲ್ಲಿ 500 ರೂಪಾಯಿ ಕೊಟ್ವಿ, 1,000 ರೂಪಾಯಿ ಕೊಟ್ವಿ, 2,000 ರೂಪಾಯಿ ಕೊಟ್ವಿ ಅಂತ ಕೊಡಂಗಿಲ್ಲ. ಒಂದೇ ಹಂತದಲ್ಲಿ ಒಂದೇ ಕಂತಿನಲ್ಲಿ ಫುಲ್ ಸೆಟಲ್ಮೆಂಟ್ ಮಾಡಿಬಿಡ್ಬೇಕಷ್ಟೇ. ನಂತರ 50 ರೂಪಾಯಿ ಕೊಡಬೇಕು. ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತೆ ನಿಗದಿ ಆಗಬೇಕು. ಸರ್ಕಾರಕ್ಕೆ ಹೆಚ್ಚುವರಿ 200 ಕೋಟಿ ಹೊರೆ ಆಗ್ತಾ ಇದೆ. 11.25% ರಿಕವರಿ ಇರುವ ಕಬ್ಬಿಗೆ 3,300 ರೂಪಾಯಿ ದರ ಅನ್ವಯ ಆಗಿದೆ. ಸರ್ಕಾರಕ್ಕೆ 200 ಕೋಟಿ ಹೊರೆ ಆದರೆ ಇತ ಕಂಪನಿ ಅಂದರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೂ ಕೂಡ 200 ಕೋಟಿಯಷ್ಟೇ ಹೊರೆ ಹಾಕ್ತಾ ಇದೆ. ಸೊ ಬರೋಬ್ಬರಿ 400 ಕೋಟಿ ವೆಚ್ಚ ಆಗುತ್ತೆ. ಈಗ ಕೇವಲ 500 ರೂಪಾಯಿಯಿಂದ 100 ರೂಪಾಯಿ ಬೆಂಬಲ ದರವನ್ನು ಹೆಚ್ಚಿಗೆ ಮಾಡಿರೋದ್ರಿಂದ. ಇನ್ನು ಭರವಸೆ ಈಡೇರೋದು ಯಾವಾಗ? ಕೇವಲ ಈಗ ಹೇಳ್ಬಿಟ್ಟಿದ್ದಾರೆ, ಘೋಷಣೆ ಮಾಡಿಬಿಟ್ಟಿದ್ದಾರೆ, ಆದರೆ ಅನುಷ್ಠಾನಕ್ಕೆ ಬರೋದು ಯಾವಾಗಪ್ಪ? ನೋಡಿ, ಸರ್ಕಾರದ 3,300 ರೂಪಾಯಿ ಸೂತ್ರ ಒಪ್ಕೊಳ್ತಾ ಕಾರ್ಖಾನೆಗಳು ಒಂದು ಕಡೆ ಓಕೆ ಅಂದಿದ್ದಾರೆ, ಇನ್ನು ಕೆಲವರು ಇಲ್ಲ ಅಂದಿದ್ದಾರೆ. ಬಟ್ ಒಪ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಕೂಡ ಎದುರಾಗಿರುವಂಥದ್ದು. ಒಂದೇ ಕಂತಿನಲ್ಲಿ ಕೊಡ್ತಾವಾ ಅಥವಾ ಹಂತ ಹಂತವಾಗಿ ಕೊಡ್ತಾವಾ? ಕಬ್ಬು ಅರೆದ 15 ದಿನಗಳಲ್ಲೇ ಕೊಡಬೇಕು. ಕಬ್ಬು ಅರೆದ 15 ದಿನದಲ್ಲೇ ಫ್ಯಾಕ್ಟ್ರಿಗೆ ಹಾಕ್ತಾರೆ, ಅವಾಗಲೇ ಹಣವನ್ನು ಕೊಟ್ಟು ಬಿಡಬೇಕು. ಇನ್ಸ್ಟಾಲ್ಮೆಂಟ್ ಇಲ್ಲ, ಒಂದೇ ಸೆಟಲ್ಮೆಂಟಲ್ಲಿ ಕೊಟ್ಟು ಬಿಡಬೇಕು. ಹೆಚ್ಚುವರಿ ದುಡ್ಡಿಗಾಗಿ ಕಾರ್ಖಾನೆಗಳಿಗೆ ಅಲೆಯೋ ಸ್ಥಿತಿ ಬರುತ್ತಾ? ಈಗಲೂ ಕೂಡ ಅಲಿತಾ ಇದ್ದಾರೆ ಪಾಪ. ರಾಜ್ಯದ ರೈತರಿಗೆ ಎಲ್ತಾನೆ ಹಣ ಅಷ್ಟು ಬೇಗ ಸಂದಾಯ ಆಗ್ತಾ ಇದೆ? ಅವರ ಅಕೌಂಟ್ಗಳಿಗೆ ಹೋಗಿ ಕಬ್ಬು ಹಾಕಿದ ತಕ್ಷಣ ಹಣ ಬಂದಿರೋದಂತೂ ಸಾಧ್ಯನೇ ಇಲ್ಲ. ತಿಂಗಳಾನುಗಟ್ಟೆ ಅಲಿಸ್ಬಿಟ್ಟಿದ್ದಾರೆ. ಅದೇನೋ ಹೇಳ್ತಾರಲ್ಲ, ರೈತರು ಈಗ ಹೆಂಗಾಗ್ತಿದೆ ಅಂತಂದ್ರೆ ಈ ಬಿಸಿ ತುಪ್ಪ ಇದ್ದಂಗಿದೆ, ನುಂಗಂಗಿಲ್ಲ, ಉಗಳಂಗಿಲ್ಲ. ನಮ್ಮ ಕಬ್ಬನ್ನ ನಾವು ಕಾರ್ಖಾನೆಗೆ ಕೊಟ್ಟು ನಮ್ಮ ಹಣವನ್ನ ನಾವು ಇಸ್ಕೊಳ್ಳೋದಕ್ಕೆ ನಾಯಿಗಳ ತರ ಕಾಯ್ಬೇಕು. ಜಿಲ್ಲಾವಾರು ಇಳುವರಿ ಆಧಾರಿತ ಬೆಲೆ ಅಂತ ಹೊಸ ಭರವಸೆ ಶುರು ಏನಾದರೂ ಮಾಡ್ತಾರಾ? ಏನೇನು ರೂಲ್ಸ್ಗಳು ಬರುತ್ತಾ, ಏನೇನು ರೆಗ್ಯುಲೇಷನ್ಸ್ ಬರುತ್ತೋ ಗೊತ್ತಿಲ್ಲ. 50 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದೀವಿ, 100 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದೀವಿ ಅಂತ ಇನ್ನು ಏನೇನು ಜಾಸ್ತಿ ಆಗುತ್ತೋ. ಬೆಳಗಾವಿ ರೈತರಿಗೊಂದು, ವಿಜಯಪುರ ರೈತರಿಗೊಂದು ಬೆಲೆ ಸಿಗುತ್ತಾ? ಆ ರೀತಿ ಆದರೆ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಮತ್ತೆ ಮಲತಾಯಿ ಧೋರಣೆ ಆಗೋಗ್ಬಿಡುತ್ತೆ. ಅದು ಅನುಸರಿಸೋದಕ್ಕೆ ಸಾಧ್ಯ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ರೈತರು ಅಂದರೆ ರೈತ ದೇಶದ ಬೆನ್ನೆಲುಬು ಅಷ್ಟೇ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ಕೊಂಡು ಹೋಗೋದಲ್ಲ. ಅಲ್ಲೊಬ್ಬರಿಗೆ ಇಲ್ಲೊಬ್ಬರಿಗೆ, ವಿಜಯಪುರದಲ್ಲಿ ಇರೋರಿಗೆ ಒಂದು ನ್ಯಾಯ, ಬೆಳಗಾವಿಯಲ್ಲಿ ಇರೋರಿಗೆ ಒಂದು ನ್ಯಾಯ ಇಲ್ಲವೇ ಇಲ್ಲ. ಎಲ್ರಿಗೂ ಈಗ ಬೆಂಬಲ ಬೆಲೆ ಫಿಕ್ಸ್ ಆಗಿದೆ. ಅವ್ರ ಜೊತೆ ಏನಾದರೂ ಸಂಧಾನದ ಮಾತುಕತೆ ಆಗ್ಬೋದಷ್ಟೇ. ಅಷ್ಟು ಬಿಟ್ಟರೆ ಅವ್ರಿಗೊಂದು ರೇಟು ಇವ್ರಿಗೊಂದು ರೇಟು ಸಾಧ್ಯ ಇಲ್ಲ. ಅದೆಲ್ಲ ಆಗೋದು ಇಲ್ಲ. ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಇಡೀ ರಾಜ್ಯಕ್ಕೆ ಅನ್ವಯಗೊಳಿಸೋದ್ರಿಂದ ಮಂಡ್ಯದಲ್ಲಿ ಕಬ್ಬಿನ ಬೆಲೆ ಎಷ್ಟಾಗುತ್ತೆ? ಈಗ ನೋಡಿ, ಸಕ್ಕರೆ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಮಂಡ್ಯದಲ್ಲಿ ಮುಖ್ಯವಾಗಿ ಕಬ್ಬಿನ ಬೆಲೆ ಇರೋದ್ರಿಂದ, ಹೆಚ್ಚಾಗೋದ್ರಿಂದ, ಕಬ್ಬಿನ ಬೆಲೆ ಏರಿಕೆ ಆಗಿರೋದ್ರಿಂದ ಇನ್ನು ಮುಂದೆ ಸಕ್ಕರೆ ಬೆಲೆಯೂ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಹೆಣ್ಣು ಮಕ್ಕಳಿಗೆ ಇನ್ನು ಮುಂದೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ
ಎಲ್ಲ ರೇಟು ಕೂಡ ಜಾಸ್ತಿ ಆಯಿತು. ಈಗ ನೋಡಿ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ರಾಜ್ಯದ ಜನತೆಯ ಪರಿಸ್ಥಿತಿ ಇರುವಂಥದ್ದು. ಒಂದು ಕಡೆ ರೈತರಿಗೆ ಖುಷಿ ಆದರೆ ಸಾರ್ವಜನಿಕರಿಗೆ ಬೇಸರ ಹೆಚ್ಚಾಗ್ತಾ ಇದೆ. ಸಕ್ಕರೆ ಬೆಲೆ ಇನ್ನು ಮುಂದೆ ಜಾಸ್ತಿ ಆಗುವ ಸಾಧ್ಯತೆ ಹೆಚ್ಚಿರುವಂಥದ್ದು. ಹಾಗಾದ್ರೆ ಸಕ್ಕರೆ ಬೆಲೆ ಜಾಸ್ತಿ ಆದ್ರೆ ಎಷ್ಟು ಜಾಸ್ತಿ ಆಗುತ್ತೆ? ಜಾಸ್ತಿ ಆದ್ರೆ ಸಾರ್ವಜನಿಕರು ಯಾವ ರೀತಿ ಇದನ್ನ ಇದಕ್ಕೆ ಏನ್ ರಿಯಾಕ್ಟ್ ಮಾಡ್ತಾರೆ ಏನು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ.